ಬೆನ್ನು ಕುತ್ತಿಗೆ ನೇರವಾಗಿರ್ಲಿ. ಪ್ರಾರ್ಥನಾ ಸ್ಥಿತಿ. ಒಂದು ಬಾರಿ ಓಂಕಾರ ಹೇಳುವ, ದೀರ್ಘ ಪೂರಕ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಆಬಾಹುಪುರುಷಾಕಾರಂ ಶಂಖಚಕ್ರಾಸಿಧಾರಿಣಂ ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಇದಕ್ಕೆ ಬಾಗಿ ಮೇಲಕ್ಕೆ ಬನ್ನಿ. ಹಸ್ತ ಉಚ್ಚಿ, ಕಣ್ಣಿಗೆ ಶಾಖ ಕೊಡಿ. ಹೆಣ್ಣು ಮಕ್ಕಳ ಮುಟ್ಟಿನ ಸಮಸ್ಯೆ ನಿವಾರಿಸುವಂತಹ ಕೆಲವೊಂದಷ್ಟು ಆಸನಗಳನ್ನ ಅಭ್ಯಾಸ ಮಾಡಿಕೊಂಡು ಬರುವ. ಮಂಡಿ ಮೇಲೆ ನಿಂತುಕೊಳ್ಳಿ. ಹಸ್ತ ಪೂರಕ ಮಾಡ್ತಾ ಭುಜದ ನೇರಕ್ಕೆ ತನ್ನಿ. ಆದಷ್ಟು ಹಿಂದಕ್ಕೆ ಬಾಗಿ ರೇಚಕ ವಾಪಸ್ ಬನ್ನಿ. ಪೂರಕ ಹಸ್ತ ಭುಜದ ನೇರಕ್ಕೆ, ರೇಚಕ ವಾಪಸ್, ಪೂರಕ ರೇಚಕ ವಾಪಸ್. ಮಂಡ್ಯಂತರ ಕೊಡಿ. ಪೂರಕ ಮಾಡ್ತಾ ಹಸ್ತ ಮೇಲಕ್ಕೆ, ಹಾಗೆ ವಾಪಸ್ ಬನ್ನಿ. ಈಗ ನಿಮ್ಮ ಬಲ ಹಸ್ತ ಎಡ ಪಾದದ ಹತ್ರಕ್ಕೆ ಕೊಡಿ. ಹಿಮ್ಮಡಿ ಹಿಡ್ಕೊಡಿ. ನಿಮ್ಮ ಎಡ ಕೈಯಿಂದ ಸೊಂಟವನ್ನು ಮುಂದಕ್ಕೆ ತಳ್ಳಿ, ದೃಷ್ಟಿ ಹಿಂದಕ್ಕೆ ಕೊಡಿ. ಹಾಗೇ ಇರಿ, ಉಸಿರಾಡಿ. ಇನ್ನಷ್ಟು ಸೊಂಟವನ್ನು ತಳ್ಳಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮಾಡ್ತಾ ಹಸ್ತ ಮೇಲಕ್ಕೆ, ರೇಚಕ ಮಾಡ್ತಾ ವಾಪಸ್. ನಿಮ್ಮ ಎಡ ಹಸ್ತವನ್ನು ಬಲ ಪಾದದ ಹಿಮ್ಮಡಿಯ ಮೇಲೆ ಇಟ್ಕೊಳ್ಳಿ. ಬಲ ಹಸ್ತದಿಂದ ಸೊಂಟವನ್ನು ಚೆನ್ನಾಗಿ ಮುಂದಕ್ಕೆ ತಳ್ಳಿ, ದೃಷ್ಟಿ ಹಿಂದಕ್ಕೆ ಕೊಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ವಾಪಸ್. ಈಗ ಹಸ್ತ ಹಾಗೆ ಹಿಂದಕ್ಕೆ, ಎರಡು ಹಿಮ್ಮಡಿಯನ್ನು ಹಿಡ್ಕೊಳ್ಳಿ. ಹಾಗೆ ಹಿಂದಕ್ಕೆ ಬಾಗಿ, ಸೊಂಟವನ್ನು ಇನ್ನಷ್ಟು ಮುಂದಕ್ಕೆ ತಳ್ಳಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ವಾಪಸ್ ಬನ್ನಿ. ಹಾಗೆ ಪಾದಂತರ ಕೊಡಿ. ಬಲಗಾಲನ್ನು ಸೈಡಿಗೆ ಕೊಡಿ. ಬಲ ಹಸ್ತ ಮಂಡಿಯ ಮೇಲೆ, ಎಡ ಹಸ್ತ ಪೂರಕ, ರೇಚಕ ಸೈಡಿಗೆ ಬಾಗಿ, ಪೂರಕ ನೇರ, ರೇಚಕ ವಾಪಸ್, ಪೂರಕ ರೇಚಕ, ಪೂರಕ ರೇಚಕ ವಾಪಸ್, ಪೂರಕ ರೇಚಕ, ಪೂರಕ ರೇಚಕ ವಾಪಸ್. ಹಾಗೆ ಪೂರಕ ಮಾಡ್ತಾ ಹಸ್ತ ಮೇಲಕ್ಕೆ, ರೇಚಕ ಸೈಡಿಗೆ ಇನ್ನಷ್ಟು ಬಾಗಿ, ತಲೆಯನ್ನು ಸ್ವಲ್ಪ ತಿರುಗಿಸಿ ದೃಷ್ಟಿ ಮೇಲಕ್ಕೆ ಕೊಡಿ. ನಿಮ್ಮ ಬಲಗಾಲಿನ ಕಿರುಬೆರಳು ಸಹಿತ ಚೆನ್ನಾಗಿ ಒತ್ತಿ ನೆಲಕ್ಕೆ. ಬಲಗಾಲನ್ನು ನೇರ ಮಾಡಿ, ನೇರ ಬರ್ಲಿ. ವತ್ಸಲವರೇ, ನೇರ ಬರ್ಲಿ ಕಾಲು. ಆ ಪಾದ ಚೆನ್ನಾಗಿ ಒತ್ತಿ, ಕಾಲು ನೇರ ಬರ್ಲಿ. ದೃಷ್ಟಿ ಮೇಲಕ್ಕೆ ಕೊಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ವಾಪಸ್. ಎಡಗಾಲು ಸೈಡಿಗೆ ತನ್ನಿ. ಎಡ ಹಸ್ತ ಮಂಡಿಯ ಮೇಲೆ ಕೊಡಿ. ಬಲ ಹಸ್ತ ಪೂರಕ ಮಡಿ ಮೇಲಕ್ಕೆತ್ತಿ, ರೇಚಕ ಸೈಡಿಗೆ ಬಾಗಿ, ಪೂರಕ ಮೇಲಕ್ಕೆ, ರೇಚಕ ವಾಪಸ್, ಪೂರಕ ರೇಚಕ ಸೈಡಿಗೆ ಬಾಗಿ, ಕಾಲು ನೇರ ಮಾಡಿ. ವತ್ಸಲ ಮೇಡಮ್, ಕಾಲು ನೇರ ಮಾಡಿ. ಪೂರಕ ರೇಚಕ ವಾಪಸ್, ಪೂರಕ ರೇಚಕ, ಪೂರಕ ರೇಚಕ ವಾಪಸ್,
ಪೂರಕ. ರೇಚಕ ಸೈಡಿಗೆ ಬಾಗಿ, ಇನ್ನಷ್ಟು ಬಾಗಿ. ಕಿರುಬೆರಳು ಒತ್ತಿ ಪಾದದ್ದು. ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ. ರೇಚಕ ವಾಪಸ್ ಮಂಡಿ ಮೇಲೆ ನಿಂತುಕೊಳ್ಳಿ. ಈಗ ಮೇಲಕ್ಕೆದ್ದು ನಿಲ್ಲಿ. ಹಸ್ತ ನಮಸ್ಕಾರ ಸ್ಥಿತಿಗೆ ತನ್ನಿ. ಪಾದಾಂತರ ಕೊಡಿ. ಪೂರಕ ಮಾಡಿ. ರೇಚಕ ಕುತ್ಕೊಳ್ಳಿ ಹಾಗೆ. ಪೂರಕ ಮೇಲಕ್ಕೆ ಬನ್ನಿ. ರೇಚಕ ಹಾಗೆ ಮಂಡಿ ಮೇಲೆ ಕುತ್ಕೊಳ್ಳಿ. ಮಂಡಿ ನೋವಿದ್ದವ್ರು ಕುತ್ಕೊಳ್ಳೋದು ಬೇಡ, ಮಂಡಿ ಮಡಚಿಕೊಂಡು. ಪೂರಕ ಮೇಲಕ್ಕೆ. ರೇಚಕ. ಪೂರಕ ಮೇಲಕ್ಕೆ. ರೇಚಕ ಹಾಗೆ. ಹಸ್ತ ನಮಸ್ಕಾರ ಸ್ಥಿತಿ. ಎದೆಯ ಹತ್ರಕ್ಕಿರ್ಲಿ. ಪಾದಾಂತರ ಹಾಗೆ ಇರ್ಲಿ. ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮೇಲಕ್ಕೆ ಬನ್ನಿ. ವಾಪಸ್ ಕಣ್ಣನ್ನು ಮುಚ್ಚಿ ಒಂದು ಬಾರಿ ವಿಶ್ರಾಂತಿ ತಗೊಳ್ಳಿ. ದೀರ್ಘ ಪೂರಕ ಮಾಡಿ. ರೇಚಕ ಮಾಡಿ. ದೀರ್ಘ ಪೂರಕ ಮಾಡಿ. ರೇಚಕ. ಬಲಗಾಲನ್ನು ಮುಂದಕ್ಕೆ ತನ್ನಿ. ಹಸ್ತ ಪೂರಕ ಮಾಡ್ತಾ ಮೇಲಕ್ಕೆ ಎಳಿರಿ. ಪೂರಕ ಮಾಡಿ. ರೇಚಕ ಕಾಲನ್ನು ಮಡಚಿ. ಪೂರಕ. ರೇಚಕ. ಪೂರಕ. ರೇಚಕ. ಪೂರಕ. ರೇಚಕ. ಹಾಗೆ ಇರಿ ಸ್ಥಿತಿಯಲ್ಲಿ. ದೃಷ್ಟಿ ಮೇಲಕ್ಕೆ ಕೊಡಿ. ಪಾದದ ಹಿಮ್ಮಡಿ ಹಿಂದೆ ಸೈಡ್ ಪಾದದ ಕಿರುಬೆರಳು ಒತ್ತಿ. ಹಿಮ್ಮಡಿ ಎತ್ತೋದ್ ಬೇಡ. ದೃಷ್ಟಿ ಮೇಲಕ್ಕೆ ಕೊಡಿ. ಎದುರಿನ ಕಾಲು ಎಲ್ ಶೇಪಿಗೆ ಬರ್ಲಿ. ಒಮ್ಮೆ ಗಮನಿಸಿ, ನಿಮ್ಮ ಕಾಲು ಎಲ್ ಶೇಪ್ ಅಲ್ಲಿ ಇದೆ ಗಮನಿಸಿ. ಹಾಗೆ ದೃಷ್ಟಿ ಮೇಲಕ್ಕೆ. ಕಿವಿಗೆ ತಾಗಿ ಕೈ ಮೇಲಕ್ಕೆ ಹೋಗ್ಲಿ. ಜುನೆಟ್ ಅವ್ರ ಮೇಲೆ ಕೈಯನ್ನು ನೋಡಿ. ಕೈ ನೋಡಿ. ಕೈ ಲಾಕ್ ಮಾಡಿದ ಕೈಯನ್ನು ನೋಡಿ. ಮೇಲೆ ಫುಲ್ ಮೇಲ್ ನೋಡಿ. ಹಾಗೆ ಇನ್ನು ಕೈ ನೋಡಿ ನಿಮ್ಮದು. ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮೇಲಕ್ಕೆ. ರೇಚಕ ಹಸ್ತ ಕೆಳಗೆ. ಅಧೋಮುಖ. ರೇಚಕ ಕೆಳಗೆ. ಮುಂದಿನ ಕಾಲನ್ನು ಹಿಂದಕ್ಕೆ ಎಳಿ. ಈಗ ಮತ್ತೊಂದು ಕಾಲು. ಎಡಗಾಲನ್ನು ಮುಂದಕ್ಕೆ ತನ್ನಿ. ಹಿಂದಿನ ಪಾದ ಚೆನ್ನಾಗಿ ಒತ್ತಿರ್ಲಿ. ಹಸ್ತ ಲಾಕ್ ಮಾಡಿ ಮೇಲಕ್ಕೆ ಎಳಿರಿ. ಪೂರಕ ಮಾಡಿ. ರೇಚಕ ಎಲ್ ಶೇಪಿಗೆ ತನ್ನಿ. ಪೂರಕ. ರೇಚಕ. ಪೂರಕ. ರೇಚಕ. ಪೂರಕ. ಸ್ಥಿತಿಗೆ ಹೋಗುವ. ರೇಚಕ. ವೀರಭದ್ರಾಸನ ಪ್ರಕಾರ. ಸ್ವಲ್ಪ ದೇಹದ ಭಾಗ ಹಿಂದಕ್ಕೆ ಎಳಿರಿ. ದೃಷ್ಟಿ ಮೇಲಕ್ಕೆ ಕೊಡಿ. ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ರಿಲೀಸ್. ರೇಚಕ ಕೆಳಗೆ. ಅಧೋಮುಖ ಹಾಗೆ ಕೆಳಗೆ ತನ್ನಿ. ಮುಂದಿನ ಕಾಲನ್ನು ಹಿಂದಕ್ಕೆ ಎಳಿರಿ. ಸಮಸ್ಥಿತಿಗೆ ಬನ್ನಿ. ವಿಶ್ರಾಂತಿ. ಪಾದಾಂತರ ಕೊಡಿ. ಪಾದ ಹೊರಮುಖವಾಗಿರ್ಲಿ. ಕಾಲನ್ನು ಆದಷ್ಟು ಎಲ್ ಶೇಪಿಗೆ ತನ್ನಿ. ಹಸ್ತ ಪೂರಕ. ರೇಚಕ ಸೈಡಿಗೆ. ಹಾಗೆ ಪೂರಕ. ರೇಚಕ ಮತ್ತೊಂದು ಸೈಡ್. ಪೂರಕ. ರೇಚಕ ಮತ್ತೊಂದು ಸೈಡ್. ಪೂರಕ. ರೇಚಕ. ಪೂರಕ. ಹಾಗೆ ಹಸ್ತ ನಮಸ್ಕಾರ ಸ್ಥಿತಿಗೆ ಕೊಡಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ವಾಪಸ್ ಬನ್ನಿ. ಸಮಸ್ಥಿತಿಗೆ ಬನ್ನಿ. ವಿಶ್ರಾಂತಿ. ಕಣ್ಣನ್ನು ಮುಚ್ಚಿ. ಸಮಸ್ಥಿತಿಗೆ ಬನ್ನಿ. ಕಾಲನ್ನು 3.5 ಫೀಟ್ ಅಂತರ ಇಟ್ಕೊಳ್ಳಿ. ಪೂರಕ ಮಾಡಿ ಹಸ್ತ ಭುಜದ ನೇರಕ್ಕೆ. ರೇಚಕ ನಿಮ್ಮ ಎಡ ಹಸ್ತ ಬಲಪಾದದ ಹತ್ರಕ್ಕೆ. ಪೂರಕ ಮೇಲಕ್ಕೆ.
ರೇಚಕ ದೇಹವನ್ನು ಆದಷ್ಟು ಸೈಡಿಗೆ ತನ್ನಿ, ದೃಷ್ಟಿ ಮೇಲಕ್ಕೆ ಕೊಡಿ. ದೇಹ ಸೈಡಿಗೆ ಹೋಗ್ಲಿ, ಎದುರಿನಿಂದ ಬಾಗೋದಲ್ಲ, ಆದಷ್ಟು ಸೈಡಿಗೆ ಬಂದು ದೃಷ್ಟಿ ಮೇಲಕ್ಕೆ, ಕಾಲು ನೇರ ಬರ್ಲಿ. ಪೂರಕ ರೇಚಕ, ಪೂರಕ ರೇಚಕ, ಪೂರಕ ರೇಚಕ, ಪೂರಕ ರೇಚಕ, ಪೂರಕ. ಈಗ ಪರಿವೃತ್ತ ವಾಪಸ್ ತನ್ನಿ. ಪರಿವೃತ್ತ ತ್ರಿಕೋನಾಸನದ ಸ್ಥಿತಿಗೆ ಹೋಗುವ. ಬಲಗಾಲಿನ ಪಾದ 90 ಡಿಗ್ರಿ, ಎಡಗಾಲಿನ ಪಾದ ಸ್ವಲ್ಪ ಒಳಕಿರ್ಲಿ. ಬಲಬದಿಗೆ ತಿರುಗಿ, ಎರಡು ಹಸ್ತ ಪೂರಕ ಮಾಡ್ತಾ ಭುಜದ ನೇರಕ್ಕೆ. ರೇಚಕ ಮಾಡ್ತಾ ನಿಮ್ಮ ಎಡ ಹಸ್ತವನ್ನು ಬಲಪಾದದ ಹತ್ರಕ್ಕೆ ಇಟ್ಕೊಳ್ಳಿ. ಬಲ ಹಸ್ತ ನೆತ್ತಿಯ ನೇರಲ್ಲ, ಭುಜದ ನೇರ ಮೇಲಕ್ಕಿರ್ಲಿ. ಸ್ಥಿತಿ, ಎರಡೂ ಕಾಲುಗಳು ನೇರವಾಗಿರ್ಲಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ. ರೇಚಕ ಹಸ್ತ ಕೆಳಗೆ, ಮತ್ತೊಂದು ಸೈಡಿಗೆ. ಎಡಗಾಲಿನ ಪಾದ 90 ಡಿಗ್ರಿಗೆ ಪೂರ್ತಿ ಎಡಬದಿಗೆ ತಿರುಗಿ. ಹಸ್ತ ಪೂರಕ. ಈಗ ರೇಚಕ ಮಾಡ್ತಾ ನಿಮ್ಮ ಬಲ ಹಸ್ತವನ್ನು ಎಡ ಪಾದದ ಹತ್ರಕ್ಕೆ ತನ್ನಿ, ಕಪ್ ಶೇಪ್ ಅಲ್ಲಿ ಇಟ್ಕೊಳ್ಳಿ. ನಿಜವಾಗಿ ಪಾದದ ಹಿಂದಕ್ಕೆ ಸೈಡ್ಗೆ ಇಟ್ಕೊಳ್ಳುವಂಥದ್ದು. ಸಾಧ್ಯ ಆಗದಿದ್ರೆ ಪಾದದ ಎದುರುಗಡೆ ಎತ್ಕೊಂಡು ಬ್ಯಾಲೆನ್ಸ್ ಮಾಡ್ಲಿಕ್ಕೋಸ್ಕರ ಸಹಾಯ ಪಡ್ಕೊಳ್ಬೇಕಿದ್ರೆ ಹಸ್ತದ್ದು. ಹಾಗೆ ನಿಮ್ಮ ಎಡ ಹಸ್ತ ಭುಜದ ನೇರ ಮೇಲಕ್ಕಿರ್ಲಿ. ಸ್ಥಿತಿ, ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮಾಡ್ತಾ ಭುಜದ ನೇರಕ್ಕೆ, ಪಾದ ಎದುರಿಗೆ, ರೇಚಕ ಕೆಳಗೆ. ಸಮಸ್ಥಿತಿಗೆ ಬನ್ನಿ. ವಿಶ್ರಾಂತಿ. ಕಣ್ಣನ್ನು ಮುಚ್ಚಿ. ಸಮಸ್ಥಿತಿಗೆ ಬನ್ನಿ. ಬಲಗಾಲನ್ನು ಮುಂದಕ್ಕೆ ತನ್ನಿ. ಕಾಲನ್ನು ಎಲ್ಚಿ, ಹಿಂದಿನ ಕಾಲಿನ ಗಂಟನ್ನು ತಾಗಿಸಿ ನೆಲಕ್ಕೆ. ಪೂರಕ ಮಾಡ್ತಾ ಹಸ್ತ ಮೇಲಕ್ಕೆತ್ತಿ, ಸ್ವಲ್ಪ ದೇಹವನ್ನು ಹಿಂದಕ್ಕೆ ಬಾಗಿಸಿ, ಹಿಂದಕ್ಕೆ ಬಾಗಿಸಿ, ಹಿಂದಕ್ಕೆ ಬಾಗಿಸಿ. ವಾಪಸ್ ಬನ್ನಿ. ಹಣೆಯನ್ನು ತಾಗಿಸಿ, ಕಾಲನ್ನು ನೇರ ಮಾಡಿ, ಮುಂದಿನ ಕಾಲನ್ನು ಇನ್ನಷ್ಟು ನೇರ ಎಳಿರಿ. ಮುಂದಿನ ಕಾಲು ನೇರ ಎಳಿರಿ. ಆ ಪಾದ ನೆಲಕ್ಕೆ ತಾಗಿಸಿ ಇಟ್ಟುಕೊಳ್ಳಿ. ಮುಂದಿನ ಕಾಲು ನೇರ ಎಳೆದು ಪಾದ ಚೆನ್ನಾಗಿ ಒತ್ತಿಟ್ಟುಕೊಳ್ಳಿ. ಮುಂದಿನ ಕಾಲು ನೇರ ಎಳೆದು ಪಾದ ಒತ್ತಿಟ್ಟಲ್ಲಿ ಈ ಗಂಟಿನ ಕೆಳಭಾಗದ ಭಾಗಗಳಲ್ಲಿ ನೋಡಿ, ಸ್ನಾಯುಗಳಲ್ಲಿ ಚೆನ್ನಾಗಿ ಸೆಳೆತ ಕಾಣ್ತಾ ಇದೆ ನೋಡಿ, ಗಮನಿಸಿ. ಹಾಗೆ ಪೂರಕ ಹಸ್ತ ಮೇಲಕ್ಕೆತ್ತಿ, ಹಸ್ತ ಮೇಲಕ್ಕೆತ್ತಿ ದೇಹವನ್ನು ಇನ್ನಷ್ಟು ಹಿಂದಕ್ಕೆ ಬಾಗಿಸಿ, ಇನ್ನಷ್ಟು ಬಾಗಿಸಿ. ಈ ಕಿಬ್ಬೊಟ್ಟೆಯ ಹತ್ತಿರ ಕೆಳಭಾಗದಲ್ಲಿ ಹಾಗೆ ಸೊಂಟದ ಭಾಗದಲ್ಲಿ ಚೆನ್ನಾಗಿ ಸೆಳೆತ ಕಾಣ್ತದೆ, ಗಮನಿಸಿ. ಇನ್ನಷ್ಟು ಹಿಂದಕ್ಕೆ ಎಳಿರಿ ದೇಹ. ರೇಚಕ ವಾಪಸ್. ಈಗ ಕಾಲನ್ನು, ಪಾದ ಚೆನ್ನಾಗಿ ಒತ್ತಿ, ಮುಂದಿನ ಕಾಲಿನ ಪಾದ. ಹಣೆಯನ್ನು ತಾಗಿಸಿ. ಪೂರಕ. ಹಿಂದಿನ ಕಾಲನ್ನು ಆದಷ್ಟು ನೇರ ಮಾಡಿ ಹಿಂದಕ್ಕೆ ಬಾಗಿ, ದೇಹವನ್ನು ಹಿಂದಕ್ಕೆ ಬಾಗಿಸಿ. ರೇಚಕ ವಾಪಸ್. ಕಾಲನ್ನು ನೇರ ಮಾಡಿ ಹಣೆಯನ್ನು ತಾಗಿಸಿ. ಹಾಗೆ ಏಕಪಾದ ಪ್ರಸರಣಾಸನದ ಸ್ಥಿತಿಗೆ ಬನ್ನಿ. ಹಸ್ತಪಾದದ ಹತ್ರಕ್ಕೆ ತಲೆನೆತ್ತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ದೇಹವನ್ನು ಹಿಂದಕ್ಕೆ ಬಾಗಿಸಿ. ಸ್ಥಿತಿ, ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ವಾಪಸ್. ಮತ್ತೊಂದು ಕಾಲು. ಎಡಗಾಲನ್ನು ಮುಂದಕ್ಕೆ ತನ್ನಿ. ಈಗ ಹಾಗೆ ಹಸ್ತ ಪೂರಕ ಮಾಡ್ತಾ ಮೇಲಕ್ಕೆ ಎತ್ತಿ. ರೇಚಕ ವಾಪಸ್. ಹಣೆಯನ್ನು ತಾಗಿಸಿ, ಕಾಲು ನೇರ ಮಾಡಿ. ಪೂರಕ. ರೇಚಕ ವಾಪಸ್. ಪೂರಕ.
ರೇಚಕ ವಾಪಸ್, ಪೂರಕ ರೇಚಕ ವಾಪಸ್, ಏಕಪಾದ ಪ್ರಸರಣಾಸನ ಸ್ಥಿತಿ. ಪಾದದ ಹತ್ರಕ್ಕೆ ಹಸ್ತ, ಕಾಲಿನ ಗಂಟು ಹೆಬ್ಬೆರಳಿನಿಂದ ಮುಂದಕ್ಕೆ ಬರೋದು ಬೇಡ. ಎದೆಯ ಭಾಗ ತೊಡೆಯ ಮೇಲೆ ಬಿದ್ದಿರೋದು ಬೇಡ. ಆದಷ್ಟು ಎದೆಯ ಭಾಗ ಮೇಲಕ್ಕೆ ಎತ್ತಿ, ದೃಷ್ಟಿ ಮೇಲಕ್ಕೆ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ವಾಪಸ್. ಈಗ ಹಾಗೆ ಹಿಂದಕ್ಕೆ ಬಾಗಿ, ಸೊಂಟದಿಂದ ಹಾಗೆ ದೇಹ ಹಿಂದಕ್ಕೆ ಬಾಗಿಸಿಟ್ಟುಕೊಳ್ಳಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ವಾಪಸ್ ಬನ್ನಿ. ಮಂಡಿ ಮೇಲೆ ಕೂತ್ಕೊಳ್ಳಿ, ವಿಶ್ರಾಂತಿ ತಕೊಳ್ಳಿ. ಹಾಗೆ ಮಂಡೂಕಾಸನದ ಸ್ಥಿತಿಗೆ ಬನ್ನಿ. ಮಂಡಿ ಅಂತರ ಕೊಡಿ, ಹಿಂದೆದ ಪಾದದ ಬೆರಳನ್ನು ತಾಗಿಸಿಟ್ಟುಕೊಳ್ಳಿ. ಹಸ್ತಪೂರಕ ಮಾಡ್ತಾ ಮೇಲಕ್ಕೆ ಎತ್ತಿ, ಹಾಗೆ ಲಾಕ್ ಮಾಡಿ ಮೇಲಕ್ಕೆ ಎಳಿರಿ. ಚೆನ್ನಾಗಿ ಎಳಿರಿ ಹಸ್ತವನ್ನು. ಕಿವಿಗೆ ತಾಗಿ ಹಸ್ತ ಮೇಲಕ್ಕೆ ಹೋಗ್ಲಿ. ಎಳಿರಿ ಕೈಯನ್ನು ಚೆನ್ನಾಗಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಹಸ್ತದಿಂದ ಭುಜ ಹಿಡ್ಕೊಳ್ಳಿ. ಕೈಯ ಗಂಟನ್ನು ಹಿಂದಕ್ಕೆ ತಳ್ಳಿ ಇನ್ನಷ್ಟು ಅಪೋಸಿಟ್ ಆಗಿ ಹಿಡ್ಕೊಳ್ಳಿ. ಭುಜವನ್ನು ಅಪೋಸಿಟ್ ಆಗಿ ಹಿಡ್ಕೊಂಡು ಹಾಗೆ ತಲೆಯ ಭಾಗ ನೇರ ಇರಲಿ. ಭುಜದ ಭಾಗ ಕುಗ್ಗಿಸುವುದು ಬೇಡ. ಆದಷ್ಟು ತಲೆಯ ಭಾಗ ನೇರವಾಗಿರ್ಲಿ. ಎರಡು ಹಸ್ತದಿಂದ ಭುಜವನ್ನು ಹಿಡ್ಕೊಳ್ಳಿ. ಪೃಷ್ಠದ ಭಾಗ ಆದಷ್ಟು ನೆಲಕ್ಕೆ ತಾಗಿಸಿಟ್ಟುಕೊಳ್ಳಿಕ್ಕೆ ನೋಡಿ, ಎತ್ತಿಟ್ಟುಕೊಳ್ಳೋದು ಬೇಡ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ರಿಲೀಸ್ ಮಾಡಿ ಮುಂದಕ್ಕೆ ಬಾಗಿ, ಗಲ್ಲ ತಾಗಿಸಿ, ಎದೆ ಭಾಗ ತಾಗಿಸಿ, ದೃಷ್ಟಿ ಎದುರುಗಡೆಗೆ ಇರ್ಲಿ. ಸ್ಥಿತಿ ಸುಪ್ತ ಮಂಡೂಕಾಸನದ ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ವಾಪಸ್ ಬನ್ನಿ. ಕಾಲನ್ನು ಮುಂದಕ್ಕೆ ಚಾಚಿ, ಶಿಥಿಲ ದಂಡಾಸನದಲ್ಲಿ ವಿಶ್ರಾಂತಿ ತಗೊಳ್ಳಿ. ಸಮತಲ ಸ್ಥಿತಿಗೆ ಬನ್ನಿ. ಪಾದಂತರ ಕೊಡಿ. ಈಗ ಸ್ವಲ್ಪ ಹಸ್ತವನ್ನು ಒತ್ತಿ ಪೃಷ್ಠದ ಭಾಗ ಎತ್ತಿ ಹಾಗೆ ಮುಂದಕ್ಕೆ ಬನ್ನಿ. ಆಗ ನೋಡಿ ಕಾಲುಗಳಲ್ಲಿ ಚೆನ್ನಾಗಿ ಸೆಳೆತ ಕಾಣ್ತದೆ. ನೋಡಿ, ನೀವು ಬರೀ ಕಾಲನ್ನು ಮುಂದಕ್ಕೆ ಇಟ್ಟು ಹಾಗೆ ಪಾದ ಸೈಡಿಗೆ ತಂದಲ್ಲಿ ಸೆಳೆತ ಕಾಣುದಿಲ್ಲ. ಪಾದ ಅಂತರ ಇಡೋದು ಕಷ್ಟ ಆಗ್ತದೆ, ಸಾಧ್ಯ ಆಗೋದಿಲ್ಲ ನಿಮ್ಗೆ ತುಂಬಾ ಅಂತರ ಇಡ್ಲಿಕ್ಕೆ. ಸ್ವಲ್ಪ ಹಸ್ತವನ್ನು ಒತ್ತಿ ಮುಂದಕ್ಕೆ ಬಂದಲ್ಲಿ ಈ ತೊಡೆಯ ಭಾಗದ ಕೆಳಭಾಗ ಚೆನ್ನಾಗಿ ಸೆಳೆತ ಕಾಣ್ತದೆ ಅಲ್ವಾ? ಈಗ ಎಡ ಹಸ್ತದಿಂದ ಹೆಬ್ಬೆರಳನ್ನು, ಎಡಗಾಲಿನ ಹೆಬ್ಬೆರಳನ್ನು ಇಟ್ಕೊಳ್ಳಿ. ಬಲ ಹಸ್ತ ಪೂರಕ ಮಾಡಿ. ರೇಚಕ ಪೂರಕ ರೇಚಕ ಪೂರಕ ರೇಚಕ ಪೂರಕ. ಸ್ಥಿತಿಗೆ ಹೋಗುವ. ರೇಚಕ ಹಾಗೆ ಸ್ಥಿತಿ. ಈಗ ನಿಮ್ಮ ಬಲಗೈಯಿಂದ ಎಡಗಾಲಿನ ಪಾದ ಹಿಡ್ಕೊಳ್ಳಿ. ಆದಷ್ಟು ಬಲಗೈಯ ಭುಜದ ಭಾಗ ಹಿಂದಕ್ಕೆ ತಳ್ಳಿ. ಎದೆಯ ಭಾಗ ಶೀಲಿಂಗಿಗೆ ಮುಖ ಹಾಕಿರ್ಲಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ. ರೇಚಕ ವಾಪಸ್. ಎಡಗಾಲು ಬಲಹಸ್ತ ಪೂರಕ ರೇಚಕ
ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ಸ್ಥಿತಿ. ಪೂರಕ ಮಾಡಿ ರೇಚಕ ಆದಷ್ಟು ನಿಮ್ಮ ಕಾಲಿನ ಪಾದ ಹಿಡ್ಕೊಳ್ಳಿ. ನಿಮ್ಮ ಎಡಭುಜದ ಭಾಗ ಹಿಂದಕ್ಕೆ ತಳ್ಳಿ. ಎರಡೂ ಕಾಲುಗಳು ನೇರ ಬರ್ಲಿ. ಎಡಗಾಲನ ಮೇಲೆ ಕೆತ್ತೋದ್ ಬೇಡ, ಹಾಗೆ ಬಲಗಾಲಿನ ಗಂಟನ್ನು ಮೇಲೆ ಕೆತ್ತೋದ್ ಬೇಡ. ಚೆನ್ನಾಗಿ ಒತ್ತಿ ದೃಷ್ಟಿ ಮೇಲಕ್ಕೆ ಕೊಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ ರೇಚಕ ವಾಪಸ್. ಈಗ ಮಾಡಿದ್ದು ಪರಿವೃತ್ತ ಉಪವಿಷ್ಟ ಕೋನಾಸನ ಮಾಡಿದ್ದು. ಈಗ ಪಾರ್ಶ್ವ ಉಪವಿಷ್ಟ ಕೋನಾಸನ ಮಾಡುವ. ಪಾದವನ್ನು ಈಗ ಇನ್ನೊಮ್ಮೆ ಸ್ವಲ್ಪ ಹಸ್ತದಿಂದ ಒತ್ತಿ ಕಾಲನ್ನು ಇನ್ನಷ್ಟು ನೇರ ಮಾಡ್ಲಿಕ್ಕೆ ನೋಡಿ. ಈಗ ಪೂರಕ ಮಾಡಿ ಎಡ ಸೈಡಿಗೆ ಪೂರಕ, ಹಸ್ತ ಎರಡೂ ಮೇಲಕ್ಕೆತ್ತಿ. ರೇಚಕ ಹಾಗೆ ಮುಂದಕ್ಕೆ ಬಾಗಿ. ಪೂರಕ ಮೇಲಕ್ಕೆತ್ತಿ. ರೇಚಕ ಮುಂದಕ್ಕೆ ಬಾಗಿ ಹಣೆಯನ್ನು ತಾಗಿಸಿ. ಪೂರಕ ಮೇಲಕ್ಕೆತ್ತಿ. ರೇಚಕ ಮುಂದಕ್ಕೆ ಬಾಗಿ ಹಣೆಯನ್ನು ತಾಗಿಸಿ. ಈಗ ಸ್ಥಿತಿಗೆ ಹೋಗುವ. ಪೂರಕ ಮಾಡ್ತಾ ಮೇಲಕ್ಕೆ ಬನ್ನಿ. ರೇಚಕ ಮಾಡ್ತಾ ಮುಂದಕ್ಕೆ ಬಾಗಿ ಹಣೆಯನ್ನು ತಾಗಿಸಿ ಅಥವಾ ಗಲ್ಲವನ್ನು ತಾಗಿಸಿ ಕೈಯ ಗಂಟನ್ನು ನೆಲಕ್ಕೆ ತಾಗಿಸಿಟ್ಕೊಳ್ಳಿ. ಕಾಲನ್ನು ನೇರ ಎಳಿರಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಈಗ ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ ರೇಚಕ ವಾಪಸ್. ಸ್ವಲ್ಪ ಹಸ್ತವನ್ನು ಒತ್ತಿ ಹಾಗೆ ನಿಮ್ಮ ಬಲ ಸೈಡಿಗೆ ತಿರುಗಿ. ಹಸ್ತ ಪೂರಕ ಮಾಡ್ತಾ ಮೇಲಕ್ಕೆ ರೇಚಕ ಬಲ ಸೈಡಿಗೆ ಬಾಗಿ. ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ಪೂರಕ. ಸ್ಥಿತಿಗೆ ಹೋಗುವ. ರೇಚಕ ಹಾಗೆ ಸೈಡಿಗೆ ಬಾಗಿ ಎರಡು ಹಸ್ತದಿಂದ ಪಾದದ ಹೆಬ್ಬೆರಳಿಟ್ಕೊಳ್ಳಿ. ಕೈಯ ಗಂಟನ್ನು ನೆಲಕ್ಕೆ ತಾಗಿಸ್ಲಿಕ್ಕೆ ಪ್ರಯತ್ನ ಪಡಿ. ಗಲ್ಲ ಅಥವಾ ಹಣೆಯನ್ನು ನೆಲಕ್ಕೆ ತಾಗಿಸಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಹಸ್ತ ಮೇಲಕ್ಕೆ ರೇಚಕ ವಾಪಸ್. ಈಗ ಮತ್ತೊಂದು ಮೂರನೇ ಸ್ಟೆಪ್ಪಿನಲ್ಲಿ ಮಾಡುವ. ಹಸ್ತವನ್ನು ಇನ್ನೊಂದ್ ಸ್ವಲ್ಪ ಒತ್ತಿ ಮುಂದಕ್ಕೆ ಬನ್ನಿ. ಈಗ ಚೆನ್ನಾಗಿ ಕಾಲುಗಳಲ್ಲಿ ಸೆಳೆತ ಕಾಣ್ತಾ ಇದೆ ಅಲ್ವಾ? ನೋಡ, ಲಾಸ್ಟ್ ಮೂರನೇ ಸ್ಟೆಪ್ಪಿನಲ್ಲಿ ಒಂದು ಮಾಡುವ. ಒಂದು ಪಾರ್ಶ್ವ ಉಪವಿಷ್ಟ ಕೋನಾಸನ, ಪರಿವೃತ್ತ ಉಪವಿಷ್ಟ ಕೋನಾಸನ, ನೆಕ್ಸ್ಟ್ ಹಾಗೆ ಮುಂದಕ್ಕೆ ಬಾಗ್ಲಿಕ್ಕೆ ಉಪವಿಷ್ಟ ಕೋನಾಸನ. ಈಗ ಹಸ್ತ ಪೂರಕ ಮೇಲಕ್ಕೆ, ರೇಚಕ ಮುಂದಕ್ಕೆ ಬಾಗಿ, ಪೂರಕ ಮೇಲಕ್ಕೆತ್ತಿ, ರೇಚಕ ಮುಂದಕ್ಕೆ ಬಾಗಿ, ಪೂರಕ ಮೇಲಕ್ಕೆತ್ತಿ, ರೇಚಕ ಮುಂದಕ್ಕೆ ಬಾಗಿ. ನಿಮಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟಕ್ಕೆ ಮುಂದಕ್ಕೆ ಬಾಗಿಸಿ. ಸೊಂಟದಿಂದ ದೇಹವನ್ನು ಎಷ್ಟು ಮುಂದಕ್ಕೆ ಎಳಿಲಿಕ್ಕೆ ಆಗ್ತದೆ ಅಷ್ಟಕ್ಕೆ ಮುಂದಕ್ಕೆ ಎಳೆದಿಟ್ಕೊಳ್ಳಿ. ಇನ್ನೊಂದ್ಸರ್ತಿ ಪೂರಕ ಮೇಲಕ್ಕೆ. ಈಗ ಸ್ಥಿತಿಗೆ ಹೋಗುವ. ರೇಚಕ ಮುಂದಕ್ಕೆ ಬಾಗಿ ಹಾಗೆ ಹಸ್ತವನ್ನು ಮುಂದಕ್ಕೆ ಎಳೆದಿಟ್ಟುಕೊಳ್ಳಿ. ಈಗ ಪಾದ ಬೇಕಿದ್ರೆ ಒಂದು ಪಕ್ಷ ನೆಲಕ್ಕೆ ತಾಗಿಸ್ಲಿಕ್ಕೆ ನೋಡಿ. ಪಾದ ನೆಲಕ್ಕೆ ತಾಗಿಸಿ ಹಾಗೆ ಗಲ್ಲ ತಾಗಿಸಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಹಸ್ತ ಮೇಲಕ್ಕೆ, ರೇಚಕ ವಾಪಸ್. ಕಾಲನ್ನು ಮಡಚಿ. ಚೆನ್ನಾಗಿ ಸೆಳೆತ ಕಾಣ್ತಾ ಇದೆ ನೋಡಿ ಕಾಲುಗಳ ಸ್ನಾಯುಗಳಲ್ಲಿ ಅಲ್ವಾ? ಪಾದ ಸೇರಿಸಿ ಒಮ್ಮೆ ಬದ್ಧ ಕೋನಾಸನ ಚಾಲನೆ ಮಾಡುವ. ಮಂಡಿಯನ್ನು ಮೇಲೆ ಕೆಳಕ್ಕೆ ಮಾಡಿಕೊಳ್ಳಿ. ಇನ್ನಷ್ಟು ಹತ್ತಿರ ಎಳಿರಿ ಪಾದ. ಮಂಡಿಯನ್ನು ಇನ್ನಷ್ಟು ಮೇಲೆ ಕೆಳಕ್ಕೆ ಮಾಡಿ. ಪೂರಕ ಮಾಡ್ತಾ ತಲೆ ಎತ್ತಿ. ರೇಚಕ ಮುಂದಕ್ಕೆ ಬಾಗಿ. ಪೂರಕ ಮಾಡ್ತಾ ತಲೆಯನ್ನೆತ್ತಿ. ರೇಚಕ ಮುಂದಕ್ಕೆ ಬಾಗಿ. ಪೂರಕ ಮಾಡ್ತಾ ತಲೆ ಎತ್ತಿ. ರೇಚಕ ಮುಂದಕ್ಕೆ ಬಾಗಿ. ಪೂರಕ ಮಾಡ್ತಾ ತಲೆ ಎತ್ತಿ. ಸ್ಥಿತಿಗೆ ಹೋಗುವ. ಸುಪ್ತ ಬದ್ಧ ಕೋನಾಸನದ ಸ್ಥಿತಿ. ರೇಚಕ ಮುಂದಕ್ಕೆ ಬಾಗಿ ಹಣೆ ಅಥವಾ ಗಲ್ಲವನ್ನು ತಾಗಿಸಿ
ಗಲ್ಲವನ್ನು ತಾಗಿಸಿದ್ರೆ ತುಂಬಾ ಒಳ್ಳೆಯದು. ಹೊಟ್ಟೆಯ ಭಾಗ ಚೆನ್ನಾಗಿ ಒಳಗೆ ಎಳೆದಿಟ್ಟುಕೊಳ್ಳಿ. ಹಣೆಯ ಭಾಗ ಸಾಮಾನ್ಯದ ಸ್ಥಿತಿ, ಗಲ್ಲದ ಭಾಗ ಪಾದಕ್ಕೆ ತಾಗಿಸಿದ್ರೆ ತುಂಬಾ ಒಳ್ಳೆಯದು, ಪೂರ್ಣ ಸ್ಥಿತಿ. ಹಾಗೆ ಮುಂದಕ್ಕೆ ಚೆನ್ನಾಗಿ ಬಾಗಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಹಸ್ತ ಮೇಲಕ್ಕೆ ಎತ್ತಿ, ರೇಚಕ ಕೆಳಗೆ ತನ್ನಿ, ಕಾಲನ್ನು ಮುಂದಕ್ಕೆ ಚಾಚಿ ಸಮತಲ ಸ್ಥಿತಿಗೆ ಬನ್ನಿ. ವಿಶ್ರಾಂತಿ. ಪಾದ ಸೇರಿಸಿ, ಬಲಗಾಲನ್ನು ಮಡಚಿ ಎರಡು ಹಸ್ತದಿಂದ ಹಿಡ್ಕೊಳ್ಳಿ. ಪೂರಕ ಮಾಡಿ ರೇಚಕ ಮಾಡ್ತಾ ಕಿವಿಗೆ ತಾಗಿಸಿ ಎರಡು ಹಸ್ತದಿಂದ. ರೇಚಕ ವಾಪಸ್ ಮುಂದಕ್ಕೆ ನೇರ ಎಳಿರಿ. ಹಾಗೆ ರೇಚಕ ಮಾಡ್ತಾ ತಾಗಿಸಿ ಹೆಬ್ಬೆರಳನ್ನು ಕಿವಿಗೆ ತಾಗಿಸ್ಲಿಕ್ಕೆ ಪ್ರಯತ್ನ ಪಡಿ. ಪೂರಕ ಮುಂದಕ್ಕೆ ನೇರ ಎಳಿರಿ. ರೇಚಕ ಪೂರಕ ರೇಚಕ. ಈಗ ಸಾಧ್ಯ ಇಲ್ಲದಿದ್ದಲ್ಲಿ ಎರಡು ಹಸ್ತದಿಂದ ಹಿಡ್ಕೊಂಡು ಕಿವಿಗೆ ತಾಗಿಸಿ. ಒಂದು ಪಕ್ಷಕ್ಕೆ ಸಾಧ್ಯ ಆದಲ್ಲಿ ನಿಮ್ಮ ಬಲ ಹಸ್ತದಿಂದ ಪಾದ ಹಿಡ್ಕೊಳ್ಳಿ, ಎಡ ಹಸ್ತದಿಂದ ಎಡಗಾಲಿನ ಪಾದ ಹಿಡ್ಕೊಳ್ಳಿ. ಬಲಗಾಲಿನಿಂದ ಬಲ ಹಸ್ತದಿಂದ ಬಲಗಾಲಿನ ಪಾದ, ಎಡ ಹಸ್ತದಿಂದ ಎಡಗಾಲಿನ ಪಾದದ ಹೆಬ್ಬೆರಳು. ಹಾಗೆ ಆಕರ್ಣ ಧನುರಾಸನದ ಸ್ಥಿತಿ. ಹಾಗೆ ಕೈಯಿಂದ ಹಿಡ್ಕೊಳ್ಳಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ರಿಲೀಸ್ ಮಾಡಿ ಮುಂದಕ್ಕೆ ಚಾಚಿ ಸಮತಲ ಸ್ಥಿತಿಗೆ ಬನ್ನಿ. ಈಗ ಎಡಗಾಲಿನ ಪಾದ ಎರಡು ಹಸ್ತದಿಂದ ಹಿಡ್ಕೊಳ್ಳಿ. ಪೂರಕ ಮಾಡಿ ರೇಚಕ ಮಾಡ್ತಾ ಕಿವಿಗೆ ತಾಗಿಸಿ. ಪೂರಕ ರೇಚಕ ಪೂರಕ. ಚಾಚಿದ ಕಾಲಿನ ಪಾದ ನೇರ ಇರ್ಲಿ, ಅಡ್ಡ ಬಿಡೋದು ಬೇಡ. ರೇಚಕ ಪೂರಕ ರೇಚಕ ಪೂರಕ. ಸ್ಥಿತಿಗೆ ಹೋಗುವ. ಎಡ ಹಸ್ತದಿಂದ ಎಡಗಾಲಿನ ಪಾದ ಹಿಡ್ಕೊಳ್ಳಿ, ಕಿವಿಗೆ ತಾಗಿಸಿ. ಬಲ ಹಸ್ತದಿಂದ ಬಲಗಾಲಿನ ಹೆಬ್ಬೆರಳು ಹಿಡ್ಕೊಳ್ಳಿ. ಸಾಧ್ಯ ಆಗದಿದ್ದಲ್ಲಿ ಎರಡು ಹಸ್ತದಿಂದ ಪಾದ ಹಿಡ್ಕೊಂಡು ಕಿವಿಗೆ ಆದಷ್ಟು ತಾಗಿಸ್ಲಿಕ್ಕೆ ನೋಡ್ತಾನೆ ಇರಿ, ಪ್ರಯತ್ನ ಪಡ್ತಾನೆ ಇರಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ರಿಲೀಸ್ ಮಾಡಿ ಕಾಲನ್ನು ಮುಂದಕ್ಕೆ ಚಾಚಿ ಸಮತಲ ಸ್ಥಿತಿಗೆ ಬನ್ನಿ. ಶಿಥಿಲ ದಂಡಾಸನದಲ್ಲಿ ವಿಶ್ರಾಂತಿ ತಕೊಳ್ಳಿ. ಮಕರಾಸನದ ಸ್ಥಿತಿಗೆ ಬನ್ನಿ. ಹೊಟ್ಟೆ ಮೇಲೆ ಮಲ್ಕೊಳ್ಳಿ. ಹಿಮ್ಮಡಿ ಒಳಮುಖವಾಗಿರ್ಲಿ, ಪಾದ ಹೊರದ ಬೆರಳುಗಳು ಹೊರಮುಖವಾಗಿರ್ಲಿ. ವಿಶ್ರಾಂತಿ. ಹಸ್ತ ಭುಜದ ಹತ್ರಕ್ಕೆ ಇಟ್ಕೊಳ್ಳಿ, ಪಾದ ಸೇರಿಸಿಟ್ಕೊಳ್ಳಿ. ಪೂರಕ ಮತ್ತೆ ಮೇಲಕ್ಕೆ ಬನ್ನಿ. ರೇಚಕ ಶಶಂಕಾಸನದ ಸ್ಥಿತಿಗೆ ಬನ್ನಿ. ಪೂರಕ ಭುಜಂಗಾಸನದ ಸ್ಥಿತಿಗೆ. ರೇಚಕ ಶಶಂಕಾಸನ. ಪೂರಕ ರೇಚಕ. ಪಾದ ಸೇರಿಸಿ. ಪೂರಕ ರೇಚಕ. ಈಗ ಭುಜಂಗಾಸನದ ಸ್ಥಿತಿಗೆ ಹೋಗುವ. ಪಾರ್ಶ್ವ ಭುಜಂಗಾಸನದ ಸ್ಥಿತಿಗೆ. ಹಾಗೆ ಪೂರಕ ತಿರಿಯಕ ಭುಜಂಗಾಸನದ ಸ್ಥಿತಿ. ದೃಷ್ಟಿ ಎಡ ಸೈಡಿಗೆ ಕೊಡಿ. ಪಾದ ಸೇರಿಸಿ, ಬೆರಳನ್ನು ಹಿಂದಕ್ಕೆ ಚಾಚಿ ಹಿಮ್ಮಡಿ ಸೇರಿಸಿಟ್ಟುಕೊಳ್ಳಿ. ಸೊಂಟದ ಭಾಗ ಸ್ವಲ್ಪ ತಗ್ಗಿಸಿಟ್ಟುಕೊಳ್ಳಿ. ಭುಜದ ಭಾಗ ಕುಗ್ಗಿಸುವುದು ಬೇಡ. ಎದೆಯ ಭಾಗ ವಿಶಾಲವಾಗಿ ಬಿಡಿಸಿರ್ಲಿ. ಸ್ಥಿತಿ ಏಕಂ ದ್ವೇ
त्रीणि चत्वारि पञ्च षड् सप्त अष्ट ವಾಪಸ್ ಶಶಂಕಾಸನದ ಸ್ಥಿತಿಗೆ ಬನ್ನಿ. ಮತ್ತೊಂದ್ ಸೈಡ್ ಪೂರಕ ಮಾಡ್ತಾ ಬಲ ಸೈಡಿಗೆ ದೃಷ್ಟಿ ಕೊಡಿ. ಸೊಂಟದ ಭಾಗ ಸ್ವಲ್ಪ ತಗ್ಗಿಸಿ, ಭುಜದ ಭಾಗ ಹಿಂದಕ್ಕೆ ತಳ್ಳಿ ಇಟ್ಕೊಳ್ಳಿ. ಭುಜ ಹೀಗೆ ಕುಗ್ಗಿಸಿ ಇಟ್ಕೊಳ್ಬೇಡಿ. ಆದಷ್ಟು ಸೊಂಟ ತಗ್ಗಿಸಿ ಭುಜವನ್ನು ಹಿಂದಕ್ಕೆ ತಳ್ಳಿ, ದೃಷ್ಟಿ ಬಲ ಸೈಡಿಗೆ ಇರ್ಲಿ. ಸ್ಥಿತಿ ಏಕಂ ಹಿಮ್ಮಡಿ ಸೇರಿಸಿ, ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ವಾಪಸ್ ಮಕರಾಸನದ ಸ್ಥಿತಿಗೆ ಬನ್ನಿ. ಪಾದ ಸೇರಿಸಿ, ಹಸ್ತದಿಂದ ಪಾಶಿಯ ಸಂಧಿಯನ್ನು ಹಿಡ್ಕೊಳ್ಳಿ. ಪಾಶಿಯ ಸಂಧಿ ಎರಡು ಹಸ್ತದಿಂದ. ಗಲ್ಲವನ್ನು ನೆಲಕ್ಕೆ ತಾಗಿಸಿ, ಪೂರಕ ಮಾಡಿ, ರೇಚಕ ಮಾಡಿ. ಪೂರಕ ಮಾಡ್ತಾ ತಲೆಯನ್ನು ಮೇಲಕ್ಕೆ ಎತ್ತಿ, ಕಾಲಿನ ಗಂಟು ನೆಲ ಬಿಟ್ಟು ಮೇಲಕ್ಕೆ ಎತ್ತಿಟ್ಟುಕೊಳ್ಳಿ. ಪಾಶಿಯ ಸಂಧಿ ಇಟ್ಕೊಳ್ಳಿ. ಪಾದದ ಕೆಳಗಿನ ಗಂಟು ಇಟ್ಕೊಳ್ಳಿ. ವತ್ಸಲ್ ಅವರೇ, ಪಾದದ ಕೆಳಗಿನ ಗಂಟು ಇಟ್ಕೊಳ್ಳಿ. ನೀವು ವತ್ಸಲ್ ಅವರು ನೀವಲ್ಲ, ನೀವು ಕಾಲಿನ ಗಂಟನ್ನು ಇಟ್ಕೊಳ್ಳಿ. ಕಲಾವತಿ. ಹಾಗೆ ತಲೆಯನ್ನು ಮೇಲಕ್ಕೆ ಎತ್ತಿ, ಕಾಲಿನ ಗಂಟು ಆದಷ್ಟು ಮೇಲಕ್ಕೆ ಬರ್ಲಿ. ಸ್ಥಿತಿಗೆ ಬೇಡ, ಒಮ್ಮೆ ಲೂಸಿಂಗ್ ಎಕ್ಸರ್ಸೈಸ್ ಮಾಡುವ. ಹಾಗೆ ಮುಂದಕ್ಕೆ ಹಿಂದಕ್ಕೆ ಬಾಗಿಕೊಳ್ಳಿ. ಮುಂದಕ್ಕೆ ಹಿಂದಕ್ಕೆ, ಹಿಂದಕ್ಕೆ ಮುಂದಕ್ಕೆ. ಈಗ ಹಾಗೆ ಬಲಕ್ಕೆ ಬಾಗಿ, ನೇರ ಬನ್ನಿ. ಎಡಕ್ಕೆ ಬಾಗಿ, ನೇರ ಬನ್ನಿ. ಬಲಕ್ಕೆ ಬಾಗಿ, ನೇರ ಬನ್ನಿ. ಎಡಕ್ಕೆ ಬಾಗಿ, ನೇರ, ಬಲ, ನೇರ, ಎಡ, ನೇರ. ಹಾಗೆ ಒಮ್ಮೆ ಮುಂದಕ್ಕೆ ಹಿಂದಕ್ಕೆ ಬನ್ನಿ. ಈಗ ಹಾಗೆ ಕಾಲನ್ನು ಮೇಲಕ್ಕೆತ್ತಿ. ಸ್ಥಿತಿ ಅರ್ಧ ಧನುರಾಸನದ ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ವಾಪಸ್ ಮಕರಾಸನದ ಸ್ಥಿತಿಗೆ ಬನ್ನಿ. ಬೆನ್ನಿನ ಮೇಲೆ ಮಲ್ಕೊಳ್ಳಿ. ಈಗ ಪೂರಕ ಮಾಡ್ತಾ ಕಾಲನ್ನು ಎತ್ತಿ, ತಲೆಯನ್ನು ಎತ್ತಿ, ಕೈಯನ್ನು ಮೇಲಕ್ಕೆತ್ತಿ ನಾವಾಸನದ ಚಾಲನೆ ಮಾಡಿಕೊಂಡು ಬರುವ. ಪೂರಕ, ಕಾಲನ್ನು ಮೇಲಕ್ಕೆ, ಹಸ್ತ ಮೇಲಕ್ಕೆ, ದೇಹ ಮೇಲಕ್ಕೆ ಎತ್ತಿಟ್ಟುಕೊಳ್ಳಿ ದೇಹ. ರೇಚಕ ವಾಪಸ್. ಪೂರಕ, ದೇಹವನ್ನು ಎತ್ತಿ ಮೇಲಕ್ಕೆ, ಹಾಗೆ ಇನ್ನಷ್ಟು ಮೇಲಕ್ಕೆ ಬರಲಿ. ರೇಚಕ ವಾಪಸ್. ಪೂರಕ, ರೇಚಕ ವಾಪಸ್. ಪೂರಕ, ರೇಚಕ ವಾಪಸ್. ಹಾಗೆ ನವಾಸನದ ಸ್ಥಿತಿಗೆ ಹೋಗುವ. ಪೂರಕ ಮೇಲಕ್ಕೆ, ಹಸ್ತ ಎದುರಿಗೆ. ಸ್ಥಿತಿ, ಕಾಲು ನೇರ ಆದಷ್ಟು ನೇರ ಬರಲಿ. ದೇಹವನ್ನು ಆದಷ್ಟು ಮೇಲಕ್ಕೆ ಎತ್ತಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ವಾಪಸ್ ಬನ್ನಿ. ಈಗ ನೆತ್ತಿಯನ್ನು ನೆಲಕ್ಕೆ ತಾಗಿಸಿ, ಹಾಗೆ ಕಾಲನ್ನು ಮೇಲಕ್ಕೆ, ಕೈಯನ್ನು ಮೇಲಕ್ಕೆ ಎತ್ತಿ. ಕಾಲನ್ನು 60 ಡಿಗ್ರಿಗೆ, ಕೈಯನ್ನು 60 ಡಿಗ್ರಿಗೆ ತನ್ನಿ. ನೆತ್ತಿಯನ್ನು ಚೆನ್ನಾಗಿ ನೆಲಕ್ಕೆ ತಾಗಿಸಿಟ್ಟುಕೊಳ್ಳಿ. ಕಾಲು ಮೇಲಕ್ಕೆ 60 ಡಿಗ್ರಿ, ಹಸ್ತ ಮೇಲಕ್ಕೆ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ವಾಪಸ್ ನೆತ್ತಿಯನ್ನು ರಿಲೀಸ್ ಮಾಡಿ. ಸ್ವಸ್ಥ.
ಪೂರಕ ಮಾಡ್ತಾ ಕಾಲನ್ನು ಮೇಲಕ್ಕೆತ್ತಿ ಎರಡು ಪಾದ ಹಿಡ್ಕೊಳ್ಳಿ, ಪೂರಕ ಮಾಡಿ ರೇಚಕ ಮಾಡ್ತಾ ನಿಮ್ಮ ಪಾದದ ಹೆಬ್ಬೆರಳನ್ನು ಗಲ್ಲಕ್ಕೆ ತಾಗಿಸಿ ಅಥವಾ ಮೂಗಿಗೆ ತಾಗಿಸಿ. ಹಾಗೆ ಉಸಿರನ್ನು ಹೊರಗೆ ಹಾಕಿ ಪೂರಕ ಮಾಡಿ ರೇಚಕ ಮಾಡ್ತಾ ಇನ್ನಷ್ಟು ತಾಗಿಸಿ. ಪಾದದ ಬೆರಳುಗಳು ಜೊತೆಯಾಗಿರ್ಲಿ, ಪಾದದ ಬೆರಳು ಜೊತೆಯಾಗಿರ್ಲಿ. ಪಾದವನ್ನು ಹಿಡ್ಕೊಳ್ಳಿ ಎರಡು ಕೈಗಳಿಂದ. ಸ್ಥಿತಿ ಬಾಲಾಸನದ ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ವಾಪಸ್ ತನ್ನಿ, ಕಾಲನ್ನು ಮುಂದಕ್ಕೆ ಚಾಚಿ ವಿಶ್ರಾಂತಿ. ಪಾದ ಸೇರಿಸಿಟ್ಟುಕೊಳ್ಳಿ. ಈಗ ಒಂದೊಂದು ಕಾಲನ್ನು ಮೇಲಕ್ಕೆ ಕೆಳಕ್ಕೆ ತನ್ನಿ. 30 ಡಿಗ್ರಿಗೆ ಒಮ್ಮೆ, 90 ಡಿಗ್ರಿಗೆ ಒಮ್ಮೆ, ಹಾಗೆ ಮೇಲಕ್ಕೆ ಕೆಳಕ್ಕೆ ಜೊತೆ ಜೊತೆಯಾಗಿ ಹೀಗೆ ಒಂದು ಮೇಲಕ್ಕೆ ಬರೋ ಒಂದು ಕೆಳಕ್ಕೆ, ಹಾಗೆ ಬರ್ತಾನೆ ಇರ್ಲಿ. ಈಗ ಪಾದ ಸೇರಿಸಿ ಎರಡೂ ಕಾಲುಗಳನ್ನು 30 ಡಿಗ್ರಿಗೆ 90 ಡಿಗ್ರಿಗೆ ತನ್ನಿ. ಅಂಗೈ ಕೆಳಮುಖವಾಗಿರ್ಲಿ. ಕಿಬ್ಬೊಟ್ಟೆಯ ಭಾಗದಲ್ಲಿ ಚೆನ್ನಾಗಿ ಸೆಳೆತ ಕಾಣ್ತಾ ಇರ್ತದೆ ನೋಡಿ, ಗಮನಿಸಿ. ಹಾಗೆ 30 ಡಿಗ್ರಿಗೆ 90 ಡಿಗ್ರಿಗೆ ಹಾಗೆ ಮಾಡ್ತಾನೆ ಇರಿ. ಪೂರಕ ಮಾಡ್ತಾ 90 ಡಿಗ್ರಿಗೆ, ರೇಚಕ ಮಾಡ್ತಾ 30 ಡಿಗ್ರಿಗೆ. ಈಗ ಹಾಗೆ 30 ಡಿಗ್ರಿಯಲ್ಲಿ ಇಟ್ಕೊಳ್ಳಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಪೂರಕ ಮಾಡ್ತಾ 90 ಡಿಗ್ರಿಗೆ ತನ್ನಿ. ಸ್ಥಿತಿ ಕಾಲಿನ ಬೆರಳುಗಳು ಮೇಲಕ್ಕೆ ಚಾಚಿ ಇಟ್ಟುಕೊಳ್ಳಿ. ಏಕಂ ದ್ವೇ ಪೃಷ್ಠದ ಭಾಗ, ಸೊಂಟದ ಭಾಗ ಚೆನ್ನಾಗಿ ನೆಲಕ್ಕೆ ಒತ್ತಿ ಬರ್ಲಿ. ಕಾಲು 90 ಡಿಗ್ರಿ ನೇರವಾಗಿರ್ಲಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ರೇಚಕ ವಾಪಸ್ ತನ್ನಿ. ಸ್ವಸ್ಥ. ಹಸ್ತ ಭುಜದ ನೇರಕ್ಕೆ ತನ್ನಿ. ಎರಡು ಕಾಲುಗಳನ್ನು 90 ಡಿಗ್ರಿಗೆ ತನ್ನಿ. ಪೂರಕ ಮಾಡಿ ರೇಚಕ ಹಸ್ತ ಬಲ ಸೈಡಿಗೆ ಕಾಲನ್ನು ತನ್ನಿ. ಹಸ್ತದ ಕಡೆಗೆ ಪಾದಗಳನ್ನು ತನ್ನಿ. ಪೂರಕ ಮೇಲಕ್ಕೆತ್ತಿ. ರೇಚಕ ಎಡ ಸೈಡಿಗೆ ತನ್ನಿ. ಪೂರಕ ರೇಚಕ ಬಲ ಸೈಡಿಗೆ. ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ ಪೂರಕ. ಈಗ ಪೂರ್ಣ ಜಠರ ಪರಿವರ್ತನಾಸನದ ಸ್ಥಿತಿ. ಹಾಗೆ ಎರಡೂ ಕಾಲುಗಳನ್ನು ಬಲ ಹಸ್ತದ ಕಡೆಗೆ ತನ್ನಿ. ಕಾಲುಗಳೆರಡನ್ನು ನೇರ ಎಳಿರಿ. ಎಡ ಭುಜದ ಭಾಗ ಚೆನ್ನಾಗಿ ಒತ್ತಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ. ಪಾದ ಜೊತೆ ಜೊತೆಯಾಗಿರ್ಲಿ. ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆತ್ತಿ. ರೇಚಕ ಮಾಡ್ತಾ ಎಡ ಹಸ್ತದ ಕಡೆಗೆ ತನ್ನಿ. ಎರಡು ಪಾದ ಜೊತೆಯಾಗಿ ಇಟ್ಟುಕೊಳ್ಳಿ. ಕಾಲು ನೇರ ಮಾಡಿ. ಬಲ ಭುಜದ ಭಾಗ ಚೆನ್ನಾಗಿ ಒತ್ತಿ. ದೃಷ್ಟಿ ಬಲ ಸೈಡಿಗೆ ಕೊಡಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆತ್ತಿ. ರೇಚಕ ವಾಪಸ್ ತನ್ನಿ. ವಿಶ್ರಾಂತಿ. ಈಗ ಪಾದದ ಕಾಲನ್ನು ಮಡಚಿ ಪಾದವನ್ನು ನೆಲಕ್ಕೆ ತಾಗಿಸಿಟ್ಟುಕೊಳ್ಳಿ. ಈಗ ಸೊಂಟವನ್ನು ಮೇಲಕ್ಕೆತ್ತಿ ಪೂರಕ ಮಾಡ್ತಾ ಹಸ್ತವನ್ನು ಮೇಲಕ್ಕೆತ್ತಿ. ರೇಚಕ ಸೊಂಟ ಕೆಳಗೆ ತನ್ನಿ. ಹಸ್ತವನ್ನು ಮೇಲಿನಿಂದ ಕೆಳಗೆ ತನ್ನಿ.
ಮತ್ತೊಂದ್ಸರಿ ಪೂರಕ, ರೇಚಕ ವಾಪಸ್, ಪೂರಕ, ರೇಚಕ ವಾಪಸ್, ಪೂರಕ. ಹಸ್ತ ಇನ್ನಷ್ಟು ಮೇಲಕ್ಕೆ, ಹಸ್ತ ಎತ್ತಿ ನೆತ್ತಿ ನೇರಕ್ಕೆ ಹಸ್ತ ತನ್ನಿ, ಹಾಗೆ ಸೊಂಟವನ್ನು ಇನ್ನಷ್ಟು ಎತ್ತಿ, ರೇಚಕ ವಾಪಸ್. ಈಗ ಹಾಗೆ ಪಾರ್ಶ್ವ ಸಂಧಿಯನ್ನ ಹಿಡ್ಕೊಳ್ಳಿ ಹಸ್ತದಿಂದ. ಪಾದ ಚೆನ್ನಾಗಿ ಒತ್ತಿ ಇಟ್ಟುಕೊಳ್ಳಿ. ಸೊಂಟದ ಭಾಗ ಮೇಲಕ್ಕೆ ಎತ್ತಿ, ಎದೆಯನ್ನು ಗಲ್ಲಕ್ಕೆ ತಾಗಿಸ್ಲಿಕ್ಕೆ ನೋಡಿ. ಇನ್ನಷ್ಟು ಎತ್ತಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ವಾಪಸ್ ತನ್ನಿ. ಕಾಲನ್ನು ರಿಲೀಸ್ ಮಾಡಿ, ಮುಂದಕ್ಕೆ ಚಾಚಿ, ವಿಶ್ರಾಂತಿ. ಪಾದ ಸೇರಿಸಿ, ಎಡಗಾಲನ್ನು ಮೇಲಕ್ಕೆತ್ತಿ, ಕಾಲನ್ನು ಮಡಚಿ, ಹಸ್ತ ಲಾಕ್ ಮಾಡಿ, ಗಲ್ಲ ತಾಗಿಸಿ, ಬಲಗಾಲಿನಿಂದ ಹಾಗೆ ಪೂರಕ ಮೇಲಕ್ಕೆ, ರೇಚಕ 0 ಬರೀರಿ. ಪೂರಕ ಮೇಲಕ್ಕೆ ದೊಡ್ಡದಾಗಿರ್ಲಿ 0, ರೇಚಕ ಕೆಳಗೆ ತನ್ನಿ. ಪೂರಕ ಮೇಲಕ್ಕೆತ್ತಿ, ರೇಚಕ ಕೆಳಗೆ ತನ್ನಿ. ಈಗ ರಿವರ್ಸ್ ಮಾಡಿಕೊಳ್ಳಿ. ಬಲ ಸೈಡಿನಿಂದ ಮೇಲಕ್ಕೆ, ಎಡ ಸೈಡಿನಿಂದ ಕೆಳಗೆ, ದೊಡ್ಡ 0 ಬರೀರಿ. ವಾಪಸ್ ಕಾಲು ಬದಲಿಸಿ, ಗಲ್ಲವನ್ನು ತಾಗಿಸಿ. ಈಗ ಹಾಗೆ 0 ಬರೀರಿ. ಎಡ ಸೈಡಿನಿಂದ ಮೇಲಕ್ಕೆ, ಬಲ ಸೈಡಿನಿಂದ ಹಾಗೆ ಕಾಲು ಕೆಳಗೆ ಬರಲಿ. ಏಕಪಾದ ಪವನ ಮುಕ್ತಾಸನ. ಹಾಗೆ ಪೂರಕ ಮೇಲಕ್ಕೆ, ರೇಚಕ. ಮತ್ತೊಂದು ಸುತ್ತು ಪೂರಕ ಮೇಲಕ್ಕೆ, ರೇಚಕ. ರಿವರ್ಸ್, ರಿವರ್ಸ್, ರಿವರ್ಸ್. ಸ್ವಸ್ಥ. ಕಾಲನ್ನು ಚಾಚಿ ಶವಾಸನದ ಸ್ಥಿತಿಗೆ ಬನ್ನಿ. ಪಾದ ಅಂತರ ಕೊಡಿ. ಅಂಗೈ ಮೇಲ್ಮುಖವಾಗಿರ್ಲಿ. ಕ್ಲಿಪ್ ಇದ್ದಲ್ಲಿ ಸ್ವಲ್ಪ ಜಾರಿಸಿ ಇಟ್ಟುಕೊಳ್ಳಿ. ಕ್ಲಿಪ್ ಒತ್ತಿಟ್ಟುಕೊಳ್ಳೋದು ಬೇಡ. ತಲೆಯ ಭಾಗಕ್ಕೆ, ತಲೆಯ ಭಾಗ ಆರಾಮದಲ್ಲಿ ನೆಲದ ಮೇಲೆ ಬಿದ್ದಿರ್ಲಿ. ಅಂಗೈ ಮೇಲ್ಮುಖವಾಗಿರ್ಲಿ. ಗಲ್ಲ ಸ್ವಲ್ಪ ಕೆಳಮುಖವಾಗಿ ಇಟ್ಟುಕೊಳ್ಳಿ. ಕಣ್ಣು ಮೃದುವಾಗಿ ಮುಚ್ಚಿ. ಮನಸ್ಸಿನಲ್ಲಿ ಯಾವ ಆಲೋಚನೆಗಳು ಬೇಡ. ಉಸಿರಾಟವನ್ನೇ ಗಮನಿಸಿ. ಇಷ್ಟರವರೆಗೆ ಯೋಗ ಮಾಡಲು ಸಹಕರಿಸಿದ ದೇಹದ ಎಲ್ಲಾ ಭಾಗಗಳಿಗೂ ವಿಶ್ರಾಂತಿ, ವಿಶ್ರಾಂತಿ, ವಿಶ್ರಾಂತಿ. ಪಾದಕ್ಕೆ ಚಾಲನೆ ಕೊಡಿ. ಹಸ್ತಕ್ಕೆ ಚಾಲನೆ ಕೊಡಿ. ಶಿರಕ್ಕೆ ಚಾಲನೆ ಕೊಡಿ. ಪಾದ ಸೇರಿಸಿ ಎಡ ಕಾಲನ್ನು ಮಡಚಿ ಎಡ ಹಸ್ತ ಹೊಟ್ಟೆಯ ಮೇಲೆ ಇಟ್ಕೊಳ್ಳಿ. ಬಲ ಹಸ್ತ ನೆತ್ತಿ ನೇರ ಹಿಂದಕ್ಕೆ.
ಬಲಮೊಗ್ಗಲಿಗೆ ಹೊರಳಿ ವಿಶ್ರಾಂತಿ. ಎರಡೂ ಹಸ್ತದ ಸಹಾಯದಿಂದ ಮೇಲಕ್ಕೆ ಬನ್ನಿ, ವಜ್ರಾಸನಕ್ಕೆ ಬನ್ನಿ. ಪ್ರಾರ್ಥನೆ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋ ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹಸ್ತ ಹಿಂದಕ್ಕೆ ಕಟ್ಟಿ ತಲೆ ಎತ್ತಿ ಪೂರಕ ಮಾಡಿ, ರೇಚಕ ಮುಂದಕ್ಕೆ ಬನ್ನಿ, ಪೂರಕ ಮಾಡ್ತಾ ಮೇಲಕ್ಕೆ ಬನ್ನಿ. ಹಸ್ತ ಉಚ್ಚಿ ಕಣ್ಣಿಗೆ ಶಾಖ ಕೊಡಿ. ಮುಚ್ಚಿದ ಹಸ್ತದೊಳ ಕಣ್ಣನ್ನು ಮುಚ್ಚುದು ತೆರೆಯೋದು ಮಾಡಿ. ಹಸ್ತ ಎದೆ ಮಟ್ಟಕ್ಕೆ ಕರಸ್ತೋತ್ರ. ಕರಾಗ್ರೇ ಬಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತಾ ಗೌರಿ, ಪ್ರಭಾತೆ ಕರದರ್ಶನಂ. ಮುಂದಕ್ಕೆ ಬಾಗಿ ಮೇಲಕ್ಕೆ ಬಾ. ಪ್ರಾಣಾಯಾಮ ಮಾಡುವ. ಪ್ರಾಣದೇವತೆಯ ಶ್ಲೋಕ ಹೇಳುವ. ಓಂ ಪ್ರಾಣಸೇದಂ ವಶೇ ಸರ್ವಂ ತ್ರಿದಿವಿ ಯತ್ ಪ್ರತಿಷ್ಠಿತಂ, ಮಾತೇವ ಪುತ್ರಾನ್ ರಕ್ಷಸ್ವ ಶ್ರೇಶ್ಚ ಪ್ರಜ್ಞಾಶ್ಚ ವಿದೇಹಿ ನೈತಿ. ಓಂ ಶಾಂತಿ ಶಾಂತಿ ಶಾಂತಿ. ಹಸ್ತ ಹಿಂದಕ್ಕೆ ಕಟ್ಟಿ ತಲೆ ಎತ್ತಿ ಪೂರಕ ರೇಚಕ ಮುಂದಕ್ಕೆ ಬಾಗಿ, ಪೂರಕ ಮೇಲಕ್ಕೆ ಬನ್ನಿ. ಕಪಾಲಭಾತಿ ಮಾಡುವ. ಚಂದ್ರಾನುಲೋಮ ವಿಲೋಮ ಕಪಾಲಭಾತಿ. ಎಡಮುಗಿನಲ್ಲೇ ಪೂರಕ, ಎಡಮುಗಲೇ ಸ್ಟೆಪ್ ಬೈ ಸ್ಟೆಪ್ ಉಸಿರು 15 ಬಾರಿ ಹೊರಗೆ ಹಾಕಿ. ಸ್ವಸ್ಥ. ಸೂರ್ಯಾನುಲೋಮ ವಿಲೋಮ ಕಪಾಲಭಾತಿ 15 ಬಾರಿ. ಸ್ವಸ್ಥ. ಪ್ರಾಣಾಯಾಮ ಮಾಡೋ ಶುರುವಿಗೆ ಯಾವ್ದಾದ್ರು 4 ಪ್ರಾಣಾಯಾಮವನ್ನು ಫಸ್ಟಿಗೆ ಮಾಡ್ಲೇಬೇಕು. ಒಂದು ಕಪಾಲಭಾತಿ. ಈ ಕಪಾಲಭಾತಿಯಲ್ಲಿ ಚಂದ್ರಾನುಲೋಮ ವಿಲೋಮ, ಸೂರ್ಯಾನುಲೋಮ ವಿಲೋಮ, ಚಂದ್ರಭೇದನ, ಸೂರ್ಯಭೇದನ ಇದಿಷ್ಟನ್ನು ಮಾಡಿಕೊಂಡು ಕಪಾಲಭಾತಿ ಮಾಡುವಂಥದ್ದು. ಇದಿಷ್ಟಲ್ಲಿ ಯಾವ್ದಾದ್ರು ಒಂದನ್ನು ಮಾಡಿಕೊಂಡು ಬರ್ಬೇಕು. ಭಸ್ರಿಕಾ ಪ್ರಾಣಾಯಾಮ ಮಾಡುವಂಥದ್ದು. ಇಲ್ಲಾಂದ್ರೆ ದೌತಿ ಮಾಡುವಂಥದ್ದು 2, ಶ್ವಾಸ ದೌತಿ ಮತ್ತೆ ನಾಸಿಕ ದೌತಿ. ಇದೆರಡರಲ್ಲಿ ಒಂದು ಯಾವ್ದಾದ್ರು 2, ಇದಿಷ್ಟು 4ರಲ್ಲಿ 2 ಪ್ರಾಣಾಯಾಮವನ್ನು ಫಸ್ಟಿಗೆ ಮಾಡ್ಲೇಬೇಕು. ನಂತರ ಚಂದ್ರಾನುಲೋಮ ವಿಲೋಮ ಪ್ರಾಣಾಯಾಮ, ಚಂದ್ರಭೇದನ ಈ ಪ್ರಾಣಾಯಾಮವನ್ನು ಮಾಡಿಕೊಂಡು ಬರುವಂತದ್ದು. ಈಗ ಚಂದ್ರಭೇದನ ಕಪಾಲಭಾತಿ ಮಾಡಿ, ಎಡಮುಗಲಿ ಪೂರಕ ಮಾಡಿ, ಬಲಮುಗಲಿ ಸ್ಟೆಪ್ ಬೈ ಸ್ಟೆಪ್ 15 ಬಾರಿ ಉಸಿರನ್ನು ಹೊರಗೆ ಹಾಕಿ. ಬಲಮುಗಲಿ ಮತ್ತೊಂದ್ಸರಿ ಪೂರಕ ಮಾಡ್ಲಿಕ್ಕಿಲ್ಲ, ಸಹಜವಾಗಿ ಉಸಿರು ಒಳಗೆ ಹೋಗ್ಬೇಕು. ದೀರ್ಘ ಪೂರಕ. ಸ್ವಸ್ಥ. ಸೂರ್ಯ ಭೇದನ ಕಪಾಲಭಾತಿ. ಬಲಮುಗಲಿ ಪೂರಕ ಮಾಡಿ, ಎಡಮುಗಲಿ ಸ್ಟೆಪ್ ಬೈ ಸ್ಟೆಪ್ ಉಸಿರು ಹೊರಗೆ ಹಾಕಿ. ಸ್ವಸ್ಥ.
ಎಡ ಹಸ್ತದ ಮೇಲೆ ಬಲ ಹಸ್ತ ಇಟ್ಕೊಳ್ಳಿ, ಕಪಾಲಭಾತಿ ಮಾಡಿ. ಸ್ವಸ್ಥ. ಚಂದ್ರಾನುಲೋಮ ವಿಲೋಮ ಪ್ರಾಣಾಯಾಮ ಮಾಡುವ. ಎಡಮುಗಲೆ ಪೂರಕ, ಎಡಮುಗಲೆ ರೇಚಕ 5 ಬಾರಿ ಮಾಡಿ. ಸ್ವಸ್ಥ. ಸೂರ್ಯಾನುಲೋಮ ವಿಲೋಮ ಪ್ರಾಣಾಯಾಮ 5 ಬಾರಿ ಮಾಡಿ. ಸ್ವಸ್ಥ. ಉಜ್ಜಾಯಿ ಪ್ರಾಣಾಯಾಮ ಮಾಡಿ. ಗಂಟಲನ್ನು ಉಸಿರು ತಗೊಳ್ಳಿ. ಎಡಮುಗಲಿ ರೇಚಕ, ಮತ್ತೊಂದ್ಸರಿ. ರೇಚಕ, ಮತ್ತೊಂದ್ಸರಿ. ರೇಚಕ, ಮತ್ತೊಂದ್ಸರಿ. ರೇಚಕ, ಮತ್ತೊಂದ್ಸರಿ. ರೇಚಕ, ಸ್ವಸ್ಥ. ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡಿ. ನಾನು ಪೂರಕ ರೇಚಕ ಹೇಳ್ತಾ ಇರ್ತೇನೆ, ಅದೇ ರೀತಿಯಲ್ಲಿ ಮಾಡ್ತಾನೆ ಇರಿ. ನಿಧಾನ ಗತಿಯಲ್ಲಿ ಉಸಿರನ್ನು ತಕೊಳ್ಳಿ, ನಿಧಾನ ಗತಿಯಲ್ಲಿ ಉಸಿರನ್ನು ಹೊರಗೆ ಹಾಕಿ. ಎಡಮುಗಲಿ ಪೂರಕ, ಬಲಮುಗಲಿ ರೇಚಕ, ಬಲಮುಗಲಿ ಪೂರಕ, ಎಡಮುಗಲಿ ರೇಚಕ, ಎಡಮುಗಲಿ ಪೂರಕ, ಬಲಮುಗಲಿ ರೇಚಕ, ಬಲಮುಗಲಿ ಪೂರಕ, ಎಡಮುಗಲಿ ರೇಚಕ, ಎಡಮುಗಲಿ ಪೂರಕ, ಬಲಮುಗಲಿ ರೇಚಕ,
ಬಲಮುಗಲಿ ಪೂರಕ, ಎಡಮುಗಲಿ ರೇಚಕ, ಎಡಮುಗಲಿ ಪೂರಕ, ಬಲಮುಗಲಿ ರೇಚಕ, ಬಲಮುಗಲಿ ಪೂರಕ, ಎಡಮುಗಲಿ ರೇಚಕ, ಎಡಮುಗಲಿ ಪೂರಕ, ಬಲಮುಗಲಿ ರೇಚಕ, ಬಲಮುಗಲಿ ಪೂರಕ, ಎಡಮುಗಲಿ ರೇಚಕ, ಎಡಮುಗಲಿ ಪೂರಕ, ಬಲಮುಗಲಿ ರೇಚಕ, ಬಲಮುಗಲಿ ಪೂರಕ, ಎಡಮುಗಲಿ ರೇಚಕ, ಎಡಮುಗಲಿ ಪೂರಕ, ಬಲಮುಗಲಿ ರೇಚಕ, ಬಲಮುಗಲಿ ಪೂರಕ, ಎಡಮುಗಲಿ ರೇಚಕ, ಎಡಮುಗಲಿ ಪೂರಕ, ಬಲಮುಗಲಿ ರೇಚಕ, ಬಲಮುಗಲಿ ಪೂರಕ, ಎಡಮುಗಲಿ ರೇಚಕ, ಸ್ವಸ್ಥ. ಈ ಅನುಲೋಮ ವಿಲೋಮ ಪ್ರಾಣಾಯಾಮದಿಂದ ಆಜ್ಞಾಚಕ್ರ ಆಕ್ಟಿವೇಟ್ ಆಗ್ತದೆ. ಕಣ್ಣು, ಕಿವಿ, ಮೂಗಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಏನಿದ್ರು ನಿವಾರಣೆಗೆ ತುಂಬಾ ಒಳ್ಳೆ. ಸಮಸ್ಯೆಗಳನ್ನು ನಿವಾರಿಸಲಿಕ್ಕೆ ತುಂಬಾ ಒಳ್ಳೆಯದು. ದೀರ್ಘ ಪೂರಕ ರೇಚಕ ಮಾಡಿ. ಈ ಪ್ರಾಣಾಯಾಮ ಏಕಾಗ್ರತೆಗೂ ತುಂಬಾ ಒಳ್ಳೆಯದು. ಭ್ರಾಮರಿ ಪ್ರಾಣಾಯಾಮ ಮಾಡುವ. ಷಣ್ಮುಖಿ ಮುದ್ರೆ ಇಟ್ಕೊಳ್ಳಿ. ಮಕಾರ ಹೇಳುವ ದೀರ್ಘ ಪೂರಕ. ಸ್ವಸ್ಥ. ಸಹಜ ಪ್ರಾಣಾಯಾಮ ಮಾಡುವ. ಎಡ ಹಸ್ತದ ಮೇಲೆ ಬಲ ಹಸ್ತ ಇಟ್ಕೊಳ್ಳಿ. ಮನಸ್ಸನ್ನು ಒಂದೇ ಕಡೆಗೆ ಕೇಂದ್ರೀಕರಿಸಿ. ಹಸ್ತ ಉಚ್ಚಿ ಕಣ್ಣಿಗೆ ಶಾಖ ಕೊಡಿ. ಶಾಂತಿ ಮಂತ್ರ ಹೇಳುವ. ಓಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಹರಿ ಓಂ ತತ್ಸತ್. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀರಾಮಕೃಷ್ಣಾರ್ಪಣಮಸ್ತು. ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ
अतिथि देवो भव राष्ट्रदेवो भव ॐ शान्ति शान्ति शान्तिः. ಹಿಂದಕ್ಕೆ ಬಾಗಿ ಮೇಲಕ್ಕೆ. ಹರಿ ಓಂ.